ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ರೆಸ್ಟೋರೆಂಟ್ ಶೈಲಿಯಲ್ಲಿ ಬಟೂರಾ ರೆಸಿಪಿನ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದೆ ಅಂತ. ನಾನು ಇದ್ರ ಜೊತೆಗೆ ಪನ್ನೀರ್ ಚೋಲೆ ಮಸಾಲಾನ ಮಾಡಿದ್ದೀನಿ, ಅದನ್ನು ಸಹ ಸರ್ವ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಆ ರೆಸಿಪಿನೂ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸುಲಭ, ತುಂಬಾ ರುಚಿಯಾಗಿರುತ್ತೆ. ಈಗ ಯಾವ ರೀತಿ ಬಟೂರಾ ರೆಸಿಪಿನ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಅರ್ಧ ಕೆಜಿಯಷ್ಟು ಮೈದಾನ ನಾನು ಬಗ್ಗಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಬಟ್ಲಿನಷ್ಟು ಆದರೆ ಸಾಕಾಗತ್ತೆ. ಹಾಗೆ ಇದಕ್ಕೆ ಒಂದು ಚಿಕ್ಕ ಬಟ್ಲಿನಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿಗೆ ಒಂದು 100 ಗ್ರಾಮ್ನಷ್ಟು ಚಿರೋಟಿ ರವೆನ ತೊಗೋಬೇಕಾಗತ್ತೆ. ಹಾಗೆ ಗೋಧಿ ಹಿಟ್ಟು ನೋಡಿ, ಈ ಚಿಕ್ಕ ಕಪ್ನಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಅಂದರೆ ಒಂದು 200 ಗ್ರಾಮ್ನಷ್ಟು ಗೋಧಿ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗ ನಾನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಕಡಿಮೆ ಕ್ವಾಂಟಿಟಿಯಲ್ಲಿ ನೀವು ಹೊಸದಾಗಿ ಮಾಡೋರು ಮಾಡ್ಕೊಂಡು ನೋಡಿ. ತುಂಬಾ ಸುಲಭ, ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಸಹ ಮನೇಲಿ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಚಪಾತಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಬಟೂರಾ ರೆಸಿಪಿನೂ ಒಂದ್ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡೆ. ಹಾಗೆ ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಾನೀಗ ನೋಡಿಸ್ತಿರೋ ಪ್ರಮಾಣದಲ್ಲಿ ಕರೆಕ್ಟಾಗಿ ನೀವು ಹಾಕ್ಕೊಳ್ಳಿ ಕ್ವಾಂಟಿಟಿನ. ನಿಮಗೆ ಹದವಾಗಿ ಬಟೂರಾ ರೆಸಿಪಿ ರುಚಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಈಗ 4 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ತಗೋತಾ ಇದ್ದೀನಿ. ಈಗ ಇವಿಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ, ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಒಂದೇ ಡೈರೆಕ್ಷನ್ನಲ್ಲಿ ನಾವು ಕಲಿಸ್ತಾ ಬಂದರೆ ಹಿಟ್ಟು ಹದವಾಗಿ ಮೃದುವಾಗಿ ಬರುತ್ತೆ. ಹಾಗೆ ಪ್ರತಿಯೊಂದು ಬಟೂರನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ನಾವು ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೂ ಇದೇ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಚಪಾತಿಗಳು ಸಹ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪನೇ ನೀರನ್ನು ನಾನು ಮಿಕ್ಸ್ ಮಾಡಿಕೊಂಡು ಹದವಾಗಿ ಕಲಿಸ್ಕೊತಾ ಇದ್ದೀನಿ. ಒಂದೇ ಸರಿ ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ನೀರನ್ನು ಸೇರಿಸ್ಕೊಂಡು. ನೋಡಿ, ಈಗ ನಾನು ಈ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡಿದ ನಂತರ ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಈ ಬಟೂರಾ ಬರುತ್ತೆ. ರೆಸ್ಟೋರೆಂಟ್ಗಳಲ್ಲಿ ನೀವು ನೋಡಿರ್ಬೋದು, ಚೆನ್ನ ಮಸಾಲ, ಪನ್ನೀರ್ ಚೆನ್ನ ಮಸಾಲ ಜೊತೆ ಸಹ ಕೊಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಸುಲಭವಾಗಿ, ರುಚಿಯಾಗಿ, ಶುಚಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಮನೆಯಲ್ಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನಾದ್ಕೊಂಡು ಅದ್ರ ಮೇಲೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಸವರಿ ನಾನು ಮುಚ್ಚಿಡ್ತಾ ಇದ್ದೀನಿ 1 ಗಂಟೆಗಳ ಕಾಲ. ನಿಮಗೆ ಟೈಮ್ ಇತ್ತು ಅಂತಂದರೆ 2 ಗಂಟೆಗಳ ಕಾಲ ಮುಚ್ಚಿಡ್ಬೋದು. ಒಂದು ಮಲ್ಬಟ್ಟೆನಾದರೂ ಒತ್ತಿಸಿ ಇಡ್ಬೋದು, ಅಥವಾ ಒಂದು ಬಟ್ಲನ್ನಾದರೂ ಮುಚ್ಚಿಡ್ಬೋದು. ನಾನು ಬಟ್ಲು ಮುಚ್ಚಿಟ್ಟು 1 ಗಂಟೆಗಳ ಕಾಲ ಬಿಟ್ಟಿದ್ದೆ. ನೋಡಿ, ಸ್ಮೂತಾಗಿ ಸಾಫ್ಟಾಗಿ ಆಗಿದೆ. ಈಗ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ಗುಂಡಾಗಿ ಹದವಾಗಿ ಬರುತ್ತೆ. ಮತ್ತು ನಾವು ಬಟೂರಾ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಲ್ಲೂ ತೂತಾಗೋದಿಲ್ಲ, ಅಂದರೆ ಹೋಲಾಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫಸ್ಟೇ ನಾವು ಉಂಡೆಗಳನ್ನು ಮಾಡಿಟ್ಕೊಂಡು ಒಂದು ಬಟ್ಟೆ ಅಂದರೆ ಕಾಟನ್ ಬಟ್ಟೆನ ನಾವು ಹೊತ್ತಿಸಿಟ್ರೆ ಅದು ಗಾಳಿಗೆ ಮೇಲೆ ಹಾರ್ಕೊಳ್ಳೋದಿಲ್ಲ. ಆ ರೀತಿ ಮೇಲೆ ಹಾರಿಬಿಟ್ರೆ ನಮಗೆ ಈ ಪೂರಿಗಳು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಮೊದಲೇ ಉಂಡೆಗಳು ಮಾಡಿಕೊಂಡು ಒಂದು ಬಟ್ಲು ಅಥವಾ ಒಂದು ಬಟ್ಟೆನ ಒತ್ತಿಸಿ ಇಟ್ಕೊಂಡು ಬಿಡಬೇಕು. ನಂತರ ನಾವು ಒಂದೊಂದೇ ಪೂರಿಗಳನ್ನು ಲಟ್ಸಿ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನೋಡಿ, ಈಗ ನಾನು ಒಂದು ಚಪಾತಿ ಮಣೆಗೆ ಎಣ್ಣೆ ಎಲ್ಲ ಸವರ್ಕೊಂಡು ಈ ಪೂರಿನ ಈಗ ಲಟ್ಟಿಸ್ತಾ ಇದ್ದೀನಿ. ಅಂದರೆ ನಾವು ಎಣ್ಣೆ ಹಾಕಿ ಈ ಪೂರಿನ ಲಟ್ಟಿಸ್ಬೋದು, ಅಥವಾ ಒಣ ಹಿಟ್ಟನ್ನು ಸಹ ತಗೊಂಡು ಲಟ್ಟಿಸ್ಬೋದು. ಆದರೆ ಎಣ್ಣೆಯಲ್ಲೇ ಲಟ್ಟಿಸೋದ್ರಿಂದ ಎಣ್ಣೆ ಬೇಗ ಕಪ್ಪಗಾಗೋದಿಲ್ಲ. ನಾವು ತುಂಬ ಹೊತ್ತು ಪೂರಿಗಳನ್ನು ಕರಿಬೋದು. ಒಣ ಹಿಟ್ಟು ಹಾಕಿದ್ರೆ ಸ್ವಲ್ಪ ಅದು ಒಣ ಹಿಟ್ಟು ಉದುರಿ ಎಣ್ಣೆ ಎಲ್ಲ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಲಟ್ಟಿಸ್ಕೋಬೋದು. ನಾನು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಲಟ್ಟಿಸ್ತಾ ಇದ್ದೀನಿ. ಆ ಎಣ್ಣೆಯಲ್ಲಿ ಲಟ್ಟಿಸೋದು ತುಂಬ ಕಷ್ಟ. ಹೊಸದಾಗಿ ಕಲಿಯೋರಿಗೆ ಕಷ್ಟ ಆಗ್ಬೋದು, ಅದು ಶೇಪ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಒಣ ಹಿಟ್ಟು ಹಾಕ್ಕೊಂಡು ಬೇಕಾದರೂ ಲಟ್ಟಿಸ್ಬೋದು. ನೋಡಿ, ನಾನು 2 ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಹಾಕಿನಾದರೂ ಲಟ್ಟಿಸ್ಬೋದು, ಅಥವಾ ಒಣ ಹಿಟ್ಟು ಅಂದರೆ ನಾನು ಮೈದಾ ಹಿಟ್ಟನ್ನೇ ತಗೊಂಡು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ನಾನೀಗ ಲಟ್ಟಿಸ್ತಾ
ತೋರಿಸ್ತಾ ಇದ್ದೀನಿ. ಈ ರೀತಿನಾದರೂ ಲಟ್ಟಿಸ್ಕೊಳ್ಬೋದು. ಈ ರೀತಿಯಾಗಿ ನಾವು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಸ್ವಲ್ಪ ಈ ಬಟೂರ ಮಂದವಾಗಿದ್ರೇ ಚೆನ್ನಾಗಿರುತ್ತೆ. ನೀವು ರೆಸ್ಟೋರೆಂಟ್ಗಳಲ್ಲಿ ನೋಡಿರ್ಬೋದು. ನೋಡಿ, ಈ ಮೈದಾ ಹಾಕಿರೋದ್ರಿಂದ ಅದು ನಾವು ಎಷ್ಟು ತೆಳುವಾಗಿ ಲಟ್ಟಿಸಿದ್ರೂ ಅದು ನಂತರ ಸ್ವಲ್ಪ ಮಂದಗಾಗುತ್ತೆ. ನಾನು ಈ ಹದಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ನಾನು ಮೊದಲೇ ಎಣ್ಣೆನ ಬಿಸಿಗೆ ಇಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ಈಗ ಈ ಹೊಸ್ಕೊಂಡಿರೋ ಅಂಥ ಬಟೂರನ ನಾನು ಎಣ್ಣೆಗೆ ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಅಂದರೆ ಫುಲ್ಲು ಹೈ ಫ್ಲೇಮೇ ಇಟ್ಕೊಂಡಿರಬೇಕು, ಆಗ ಚೆನ್ನಾಗಿ ಬರುತ್ತೆ. ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರೆ ಈ ಪೂರಿ ಚೆನ್ನಾಗಿ ಬರೋದಿಲ್ಲ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಗ ನಾವು ಈ ಬಟೂರನ ಎಣ್ಣೆಗೆ ಬಿಡಬೇಕಾಗತ್ತೆ. ಆಗ ಪೂರಿಗಳು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ. ಈ ರೀತಿ ನಾವು ತಿರುವು ಹಾಕ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಪ್ರತಿಯೊಬ್ಬರು ಸಹ ಮನೆಯಲ್ಲಿ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳಿ. ನಾನು ಮತ್ತೊಂದು ಬಟೂರನ ಈಗ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ರೆಸ್ಟೋರೆಂಟ್ಗಳಲ್ಲಿ ನೀವು ನೋಡಿರ್ಬೋದು ಎಷ್ಟು ದೊಡ್ಡದಾಗಿ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಒಂದು ಪ್ಲೇಟ್ಗೆ 2 ಬಟೂರಗಳನ್ನು ಅಥವಾ ಒಂದೊಂದು ರೆಸ್ಟೋರೆಂಟ್ಗಳಲ್ಲಿ 3 ಬಟೂರಗಳನ್ನು ಕೊಡ್ತಾರೆ. ನೋಡಿ, ಈ ರೀತಿಯಾಗಿ ದೊಡ್ಡದಾಗಿನೂ ನಾವು ಲಟ್ಟಿಸಿ ಮಾಡ್ಕೊಳ್ಬೋದು ಮನೆಯಲ್ಲೇ. ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಪ್ರತಿ ಸಾರಿ ನಾವು ಎಣ್ಣೆಗೆ ಬಿಡಬೇಕಾದ್ರೂ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆಗ ಬಟೂರ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಈಗ ನಾನು 2 ಬದಿನೂ ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಬೆಳ್ಳಗೆ ಕಾಣ್ತಾ ಇರೋ ಕಡೆ ಎಲ್ಲ ಈ ರೀತಿ ಪ್ರೆಸ್ ಮಾಡಿ ಮಾಡಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಎಷ್ಟು ಸುಲಭವಾಗಿ ಬಟೂರ ರೆಸಿಪಿ ತಯಾರಾಯಿತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಮನೆಯಲ್ಲಿ ಈ ರೀತಿ ಮಾಡಿಕೊಡಿ, ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ನಾನು ಈಗಾಗಲೇ ಪೂರಿ ರೆಸಿಪಿಗಳನ್ನು ಸಹ ತೋರಿಸಿದ್ದೀನಿ. ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡಿ, ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ, ಪ್ರತಿಯೊಂದು ಬಟೂರನು ಇದೇ ರೀತಿಯೇ ಉಬ್ಬಿ ಉಬ್ಬಿ ಬರುತ್ತೆ. ನೋಡಿ, ಎಣ್ಣೆನ ಈ ರೀತಿ ಮೇಲೆ ಸ್ವಲ್ಪ ಹಾಕ್ತಾ ಇದ್ರೇನು ಸಹ ಉಬ್ಬಿ ಬರುತ್ತೆ, ಅಥವಾ ಹಾಗೇನು ಸ್ವಲ್ಪ ಪ್ರೆಸ್ ಮಾಡಿದ್ರೂ ಬರುತ್ತೆ. ಪ್ರತಿಯೊಂದು ಬಟೂರನು ಇದೇ ರೀತಿಯೇ ಬರುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ನಾನು ಪನ್ನೀರ್ ಚೋಲೆ ಮಸಾಲ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಮತ್ತು ಪೂರಿ ಎಷ್ಟೊತ್ತಾದರೂ ಒಡೆಯೋದಿಲ್ಲ, ಹಾಗೇ ಇರುತ್ತೆ. ನೋಡಿ, ಉಬ್ಕೊಂಡು ಹಾಗೇ ಇರುತ್ತೆ. ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಅದು ತುಂಬ ಹೊತ್ತು ಹಾಗೇ ಇರುತ್ತೆ. ನಾನೀಗ ಅದನ್ನು ಕಟ್ ಮಾಡಿ ತೋರಿಸೋದಕ್ಕೋಸ್ಕರ ಪ್ರೆಸ್ ಮಾಡಿದ್ದೀನಿ. ನೋಡಿ, ಈಗ ಒಂದು ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಸುಲಭವಾಗಿ ಕಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ರುಚಿನೂ ಸಹ ಅದ್ಭುತವಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಅದ್ರ ರುಚಿ ಹೇಗಿರುತ್ತೆ ಅಂತ. ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.